ಖಂಡಿತ ಈ ಗಾದೆ ಮಾತಿನ ಬಗ್ಗೆ ಇನ್ನಷ್ಟು ವಿವರವಾಗಿ ನೋಡೋಣ. ತನ್ನ ಕಾಲಿಗೆ ತಾನೇ ಕಲ್ಲು ಹಾಕಿಕೊಂಡ. ಈ ಗಾದೆ ಮಾತು ಕನ್ನಡದಲ್ಲಿ ಹೆಚ್ಚು ಬಳಕೆಯಲ್ಲಿರುವ ಗಾದೆಮಾತುಗಳಲ್ಲಿ ಒಂದಾಗಿದೆ. ಇದರ ನೇರ ಅರ್ಥ ಯಾವುದೇ ವ್ಯಕ್ತಿ ತನ್ನ ಸ್ವಂತ ಕಾರ್ಯಗಳಿಂದ ತನಗೆ ತೊಂದರೆ ಅಥವಾ ಹಾನಿಯನ್ನುಂಟು ಮಾಡಿಕೊಳ್ಳುವುದು. ಇದು ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಯಾವುದೇ ನಿರ್ಧಾರ ಅಥವಾ ಕೆಲಸ ಮಾಡುವಾಗ ದೂರದೃಷ್ಟಿಯಿಲ್ಲದೆ ಅಥವಾ ಸರಿಯಾಗಿ ಆಲೋಚಿಸದೆ ತಪ್ಪು ಹೆಜ್ಜೆ ಇಟ್ಟಾಗ ಬಳಸಲಾಗುತ್ತದೆ. ಈ ನಿರ್ಧಾರಗಳು ತಾತ್ಕಾಲಿಕವಾಗಿ ಉತ್ತಮವಾಗಿ ಕಾಣಿಸಿದರೂ ದೀರ್ಘಾವಧಿಯಲ್ಲಿ ಅವು ನಷ್ಟ ಅಥವಾ ಕಷ್ಟಗಳಿಗೆ ಕಾರಣವಾಗುತ್ತವೆ. ನೈಜ ಜೀವನದ ಉದಾಹರಣೆಗಳು. 1. ವಿದ್ಯಾರ್ಥಿಯ ಉದಾಹರಣೆ. ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯ ಸಮಯದಲ್ಲಿ ಕಠಿಣ ಅಧ್ಯಯನ ಮಾಡುವ ಬದಲು ಸುಲಭವಾಗಿ ಪಾಸ್ ಆಗುತ್ತೇನೆ ಎಂದು ಭಾವಿಸಿ ಸಮಯ ವ್ಯರ್ಥ ಮಾಡುತ್ತಾನೆ. ಇದರಿಂದಾಗಿ ಪರೀಕ್ಷೆಯಲ್ಲಿ ಕಡಿಮೆ ಅಂಕಗಳನ್ನು ಗಳಿಸಿ ಭವಿಷ್ಯದಲ್ಲಿ ತೊಂದರೆಗೆ ಸಿಲುಕುತ್ತಾನೆ. ಈ ಸಂದರ್ಭದಲ್ಲಿ ಆ ವಿದ್ಯಾರ್ಥಿ ತನ್ನ ಕಾಲಿಗೆ ತಾನೇ ಕಲ್ಲು ಹಾಕಿಕೊಂಡ ಎಂದು ಹೇಳಬಹುದು. 2. ವ್ಯಾಪಾರಸ್ಥನ ಉದಾಹರಣೆ. ಒಬ್ಬ ವ್ಯಾಪಾರಸ್ಥ ಹೆಚ್ಚು ಲಾಭದ ಆಸೆಯಿಂದ ಮಾರುಕಟ್ಟೆಯಲ್ಲಿ ಬೇಡಿಕೆ ಇಲ್ಲದ ವಸ್ತುವಿಗೆ ದೊಡ್ಡ ಮೊತ್ತವನ್ನು ಹೂಡಿಕೆ ಮಾಡುತ್ತಾನೆ. ಇದರಿಂದಾಗಿ ವ್ಯಾಪಾರದಲ್ಲಿ ನಷ್ಟ ಅನುಭವಿಸಿ ಸಾಲದ ಸುಳಿಗೆ ಸಿಲುಕುತ್ತಾನೆ. ಇದು ಆತ ತನ್ನ ನಿರ್ಧಾರದಿಂದಲೇ ತನ್ನ ವ್ಯಾಪಾರಕ್ಕೆ ಹಾನಿ ಮಾಡಿಕೊಂಡ ಉದಾಹರಣೆಯಾಗಿದೆ. ಈ ಗಾದೆ ಮಾತು ಹೇಳುವುದು ಏನೆಂದರೆ, ನಾವು ಮಾಡುವ ಪ್ರತಿಯೊಂದು ಕೆಲಸಕ್ಕೂ ಮತ್ತು ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರಕ್ಕೂ ಅದರದೇ ಆದ ಪರಿಣಾಮಗಳಿರುತ್ತವೆ. ಆದ್ದರಿಂದ ಯಾವುದೇ ಕೆಲಸವನ್ನು ಮಾಡುವ ಮೊದಲು ಅದರ ಪರಿಣಾಮಗಳ ಬಗ್ಗೆ ಸಂಪೂರ್ಣವಾಗಿ ಯೋಚಿಸಬೇಕು. ಇಲ್ಲದಿದ್ದರೆ ನಮ್ಮ ದುಡುಕಿನ ನಿರ್ಧಾರಗಳು ನಮಗೆ ನಾವೇ ಕಷ್ಟ ತಂದುಕೊಂಡಂತೆ ಆಗುತ್ತದೆ. ಈ ವಿವರಣೆ